ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ತುಂಬ ದಿನಗಳ ನಂತರ ತುಂಬ ತಿಂಗಳುಗಳ ನಂತರ ಮತ್ತೆ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಏನು ಬಂಗಾರ? ಯಾರದು? ಬಾಯಿನೇ ಸಿಟ್ಟಿಲ್ಲ. ಹಾಲು ಕುಡಿದ್ಬಿಟ್ಟು ಬಾಯಿನೇ ಸಿಟ್ಟಿಲ್ಲ. ಆ ಕಡೆನೇ ಇಡು, ಬಂದು ಬಾಯಿನೇ ಸಿಟ್ಟಿಲ್ಲ. ಇನ್ನು ಬಂದು ನಮ್ಮ ಮನೆ ತಿಮ್ಮೋ ಅಂದರೆ ನಮ್ಮ ಮಗ. ಮೂಗಲ್ ಏನಾಗಿದೆ ಅಂದರೆ ನೆನ್ನೆ ಆಟಾಡ್ತಾ ಓಡ್ತಾ ಇದ್ದ. ಫುಲ್ ಫಾಸ್ಟ್ ಅಂದರೆ ಫಾಸ್ಟಾಗಿ ಓಡೋಕ್ಕೆ ಶುರು ಮಾಡ್ದ. ಹೋಗನು ಈಡ್ಗೈ ಹೊಡಿತಾರಲ್ಲ ಹಂಗೆ ಧೈಡ್ ಅಂತ ಕೆಳಗಡೆ ಬಿದ್ದ. ಆವಾಗ ಮೂಗು ಕೆಳಗಡೆ ಎಲ್ಲ ತರ್ಚೋಗಿದೆ. ಪಾಪು ತೋರ್ಸೋದು, ಮೂಗು ತೋರ್ಸೋದಿಂದ ಮೂಗು ತೋರಿಸು. ಇರೋದೇ ಮೂಗಿಷ್ಟುತ್ತ, ಅದರಲ್ಲಿ ಅದನ್ನು ತರ್ಚಿಸ್ಕೊಂಡವನೆ. ಇವಾಗ ಮತ್ತೆ ಹಂಗೆ ಓಡ್ತಾ ಇದ್ದಾನೆ. ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ, ಮತ್ತು ಈಗ ಅವ್ನು ಬಂದು ಅದ್ಗೆಡಿಸ್ತಾ ಹಿಂಗೆ ಆಡ್ಕೊಂಡೆ ಅರ್ಧ ವೀಡಿಯೋ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀನಿ. ತುಂಬ ದಿನಗಳಾಯಿತು, ಆಲ್ಮೋಸ್ಟು 4 ಮಂತ್ಸ್ ಮೇಲಾಯಿತು ನಾನು ಫೋನ್ ತೆಗೆದು ವೀಡಿಯೋ ಮಾಡಿ. ಮತ್ತೆ ಒಂದು ಕೂತ್ಕೊಂಡವನೆ. ಹಾಯ್ ಮಾಡು, ಹಾಯ್ ಸೇ ಹಾಯ್ ಮಾಡು. ಯಾರದು ಅಂತ ನೋಡ್ತಿದ್ದ? ಏನದು? ಏನು ಬಂಗಾರ ಅದು? ಏನದು ಕೈಯಲ್ಲಿ ನಿನ್ನ ಹತ್ರ? ಏನು ತಿಂತಿದ್ಯಪ್ಪ? ಏನು ತಿಂತಾ ಇದೀಯಾ? ಏನಮ್ಮ? ಕಡಲೆ ಏನು ಹೇಳು? ಕಡಲೆ. ನನಗೆ ಕಟ್ಟಿಂಗ್ ನೋಡಿ, ಕಟ್ಟಿಂಗ್ ನಮ್ಮ ಹುಡ್ಗಂದು. ಆ ಕಡೆ ತಿರ್ಕೊ, ಹಿಂಗೆ ತಿರ್ಕೊಳ. ಹೈ ಕ್ರಾಪ್ಸ್ ಎಲ್ಲ ಹೊಡೆಸ್ಕೊ ಬಂದವನೇ. ಇದು ಏನಂದರೆ ನಮ್ಮದು 3rd ಫ್ಲೋರ್ ಅಲ್ವಾ ಮನೆ ಇರೋದು. ಸೊ ಇದರಲ್ಲಿ ಒಂದು ತಲೆ ಕರೆಕ್ಟಾಗಿ ಹೋಗುತ್ತೆ ಒಳಗಡೆ. ಅದಕ್ಕೆ ನಾವು ಒಳಗಡೆ ಅಡುಗೆ ಮಾಡ್ತಾಯಿದ್ವಿ ಅಥವಾ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಹೋಗಿ ತಲೆ ಹಾಕ್ಬಿಡ್ತಿದ್ದ. ಅದಕ್ಕೆ ಏನು ಮಾಡ್ತಿದ್ವಿ, ಫ್ರಿಜ್ ತೊಗೊಂಡಿದ್ವಲ್ಲ, ಅದ್ರದ್ದು ಕರ್ಟನ್ ಬಾಕ್ಸ್ ಇತ್ತು. ಸೊ ಅದನ್ನೇ ಕಟ್ಟಿದ್ವಿ ಇಲ್ಲಿ. ನೆನ್ನೆ ಮಳೆ ಬಂದು ಎಲ್ಲ ಹಿಂಗೆ ಮುದ್ರಕೋಗ್ಬಿಟ್ಟೈತೆ. ಹೇಳೋದ ಮತ್ತೆ ನಾನು ವೀಡಿಯೋನ ತುಂಬ ತಿಂಗಳುಗಳಾಗೋಗಿತ್ತು. ವೀಡಿಯೋನ ಶುರು ಮಾಡೋದಾಗಿರ್ಬೋದು ಅಥವಾ ಎಡಿಟಿಂಗ್ ಕೂಡ ಮಾಡ್ತಾ ಇರಲಿಲ್ಲ. ವೀಡಿಯೋ ಮಾಡಿದ್ರು ಎಡಿಟಿಂಗ್ ಅಂತೂ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ವೀಡಿಯೋ ಮಾಡ್ಕೊಳ್ಳೋದು ತುಂಬಾ ರೇರು. ನಾನು ಯಾವಾಗಲೂ ಒಂದು ಸಲ ಮಾಡ್ಕೋತಿದ್ದೆ, ಅಥವಾ ನನಗೆ ಮೂಡ್ ಬಂದಾಗ ನನಗಿಷ್ಟ ಆಯಿತು ಅಂದರೆ ಮಾತ್ರ ವೀಡಿಯೋನ ಶುರು ಮಾಡ್ಕೋತಾ ಇದ್ದೆ. ಯಾಕೆ ವೀಡಿಯೋ ಮಾಡ್ಕೋತಿರ್ಲಿಲ್ಲ, ಯಾಕೆ ಇಷ್ಟು ದಿನದಿಂದ ಯೂಟ್ಯೂಬ್ಗೆ ವೀಡಿಯೋನ ಅಪ್ಲೋಡ್ ಮಾಡ್ತಿರಲಿಲ್ಲ ಅಂದರೆ, ವೀಡಿಯೋ ಮಾಡಿದರೂ ಕೂಡ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗ್ತಾನೂ ಇರಲಿಲ್ಲ. ಫಸ್ಟ್ ಏನು ರೀಸನ್ ಅಂದರೆ, ಈ ನಮ್ಮನೆ ತಿಮ್ಮ ಇವನನ್ನ ಹಿಡಿಯೋದು ತುಂಬಾ ಕಷ್ಟ ಆಗೋಗಿದೆ ಗಾಯ್ಸ್. ತುಂಬ ತಲರಟೆ, ತುಂಬಾ ಇದು ಮಾಡ್ತಾನೆ. ನನಗಂತೂ ಮನೇಲಿ ಒಬ್ಬಳೇ ಇರೋದ್ರಿಂದ ಇವನನ್ನು ಮೇಂಟೈನ್ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಅಡುಗೆ ಮಾಡೋದಾಗಿರ್ಬೋದು ತುಂಬಾ ಕಷ್ಟ ಆಗ್ತೈತೆ. ನೋಡಿ ಇಲ್ಲಿ ಹೆಂಗೆ ಮಲ್ಗ್ತಾವ. ಏನು ಬಂಗಾರ ನಿಂದು? ಅಲ್ಲೆಲ್ಲ ಗಲೀಜೈತೆ, ಎದಳ ಮೇಲೆ ಹೋಗಿ ಒಳಗಡೆ ಮಲ್ಕೋಗು. ಇದು ಕಾಲ ಮೇಲೆ ಕಾಲಕ್ಕೂ ಹಿಂಗೆ ಹೇಳಿದ ಮಾತಂತೂ ಸ್ವಲ್ಪನೂ ಕೇಳಲ್ಲ. ಆದರೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾನೆ. ಅದು ಹೋಗಿ ಇದು ತೊಗೊಂಡು ಬಾ, ಇದನ್ನು ತೊಗೊಂಡು ಬಾ ಅಂತಂದರೆ ಹೆಲ್ಪ್ ಮಾಡಿಕೊಡ್ತಾನೆ ನನಗೆ. ಸೊ ನಾನು ಏನು ಹೇಳ್ತಾ ಇದ್ದೆ ಅಂದರೆ, ವೀಡಿಯೋ ಮಾಡಲಿಕ್ಕೆ ಆಗ್ತಾನೇ ಇರಲಿಲ್ಲ. ಇವನನ್ನು ಮೇಂಟೈನ್ ಮಾಡ್ಕೊಂಡು ವೀಡಿಯೋ ಮಾಡೋದು ತುಂಬಾ ಕಷ್ಟ ಆಗ್ತಾಯಿತ್ತು. ಅದಕ್ಕೋಸ್ಕರ ವೀಡಿಯೋ ಮಾಡೋದನ್ನ ಸ್ವಲ್ಪ ಸ್ಟಾಪ್ ಮಾಡಿದ್ದೆ. ಇವಾಗೇನು ಕಡಿಮೆ ಇದ್ದಾನೆ ಅಂತಲ್ಲ, ಇವಾಗ ಅದಕ್ಕಿಂತ ಡಬಲ್ ಆಗಿದ್ದಾನೆ. ಏನು ಮಾಡ್ತಾನೆ ಅಂದರೆ ತುಂಬ ತಲಾಟೆ. ಏನಾದರೂ ತೊಗೊಂಡು ಬಂದು ಇಲ್ಲಿ ಪ್ಯಾಸೇಜ್ ಕಾಣಿಸ್ತಾ ಇದೆಯಲ್ಲ ನನ್ನ ಹಿಂದೆ, ಅಲ್ಲಿಂದ ತೆಗೆದು ಆಚೆ ಹಾಕ್ಬಿಡೋದು. 3rd ಫ್ಲೋರ್ ಗಾಯ್ಸ್, ಕೆಳಗಡೆ ಇಳಿದು ಮತ್ತೆ ಮೇಲತ್ತಿ, ಹಂಗಂತೂ ಹತ್ತಿ ಇಳಿಯೋಕ್ಕಂತೂ ಆಗೋದೇ ಇಲ್ಲ. ಸುಮಾರು ವಸ್ತುಗಳು ಅಥವಾ ಕಾರ್ಸ್ ಆಗಿರ್ಬೋದು, ಚಿಕ್ಕ ಪುಟಾಣಿ ಕಾರ್ಗಳು, ಅದನ್ನೆಲ್ಲ ತೆಗ್ದಿಲ್ಲಿ ಹಾಕ್ಬಿಡ್ತಾನೆ. ನಾನು ತರೋಕ್ಕಾಗಲ್ಲ ಅಂತಂದರೆ ಸುಮಾರು ಎತ್ಕೊಂಡು ಹೊಟ್ಟೋಗಿದ್ದಾರೆ. ಅಂದರೆ ಕೆಳಗಡೆ ಬಿದ್ದಿರ್ತಾವಲ್ಲ, ಮಕ್ಕಳು ಯಾರಾದರೂ ಬಂದು ಎತ್ಕೊಂಡು ಹೊಟ್ಟೋಗ್ತಾರೆ. ಅದಕ್ಕೋಸ್ಕರ ವೀಡಿಯೋನ ಮಾಡ್ತಾ ಇರಲಿಲ್ಲ. ನಾನು ಮಲ್ಕೊಬಿಡ್ತಾಯಿದ್ದೆ. ಇವ್ನು ನೋಡ್ಕೊಳ್ಳೋದೇ ನನಗೆ ಆಗೋಗ್ತಿತ್ತು. ಸೊ ಮಲ್ಕೊಬಿಡ್ತಾಯಿದ್ದೆ. ಇನ್ನೊಂದು ರೀಸನ್ ಏನಪ್ಪ ಅಂತ, ಏನಿದು ಖಾಲಿ ಆಗೈತೆ. ಖಾಲಿ ಆಗೈತೆ, ತಗೊಬರೋಗು. ಮತ್ತೆ ಹೋಗಿ ಒಳಗಡೆ ತಗೊಬರೋಗು. ಬಾಯ್ಲಿ ನಂಗೊಂದು ಪಪ್ಪಿ ಕೊಡ್ಬಾ. ಅದು ಖಾಲಿ ಆಗೈತವ. ಇನ್ನೊಂದು ಹೇಳೋದು ಮಾಡ್ತಿದ್ದೆ, ಇಲ್ಲಿ ಕೆಳಗಡೆ ಮನೆ ಅದು ಡೋರ್ಸ್ ಅವ್ರದ್ದು ಇಲ್ಲಿ ಕಿತ್ತೋಗಿದೆ ಅಂತ ಹೇಳ್ಬಿಟ್ಟು ಬೇರೆದನ್ನ ತರ್ಸಾಕೊಂಡಿದ್ರು. ವೇಸ್ಟೇಜ್ ಇದೆ ಅಂತ ಪಕ್ಕದಲ್ಲೇ ಇಟ್ಟಿದ್ರು.
ಇಲ್ಲಿ ಮೆಟ್ಲಿದೆ, ಓಡ್ ಬಂದು ಇಳಿದು ಬಿಡ್ತಾನೆ. ನಮ್ಗೆ ಅದೇ ಭಯ, ಎಲ್ಲಿ ಬಿದ್ದುಬಿಡ್ತಾನೋ ಅಂತ ತುಂಬ ಭಯ ಆಗ್ತಿತ್ತು. ಸೊ ಇಲ್ಲಿಗೆ ಡೋರ್ ಮಾಡಿಸ್ಬೇಕು ಅಂತ ಅನ್ಕೋತಾ ಇದ್ವಿ, ಅಂದರೆ ಗೇಟ್ ಥರ ಬರುತ್ತಲ್ಲ ಅದನ್ನು ಮಾಡಿಸ್ಬೇಕು ಅಂತ ಅನ್ಕೋತಾ ಇದ್ವಿ. ಸುಮ್ಮನೆ ವೇಸ್ಟಾಗಿ ಬಿದ್ದಿದ್ದೆಲ್ಲ ಇದನ್ನೇ ಅಡ್ಡಡ್ಡ ಇಟ್ಬಿಟ್ರೆ ಗೇಟ್ ಥರ ಆಗುತ್ತೆ, ನಮ್ಮದು ಖರ್ಚು ಉಳಿಯುತ್ತೆ ಅಂತಂದ್ಬಿಟ್ಟು ಹಿಂಗೆ ಅಡ್ಡಡ್ಡಕ್ಕೆ ಇಟ್ಬಿಟ್ಟಿದ್ದೀವಿ. ಇವಾಗ ಏನಂದರೆ ಇದ್ರ ಮೇಲ್ಗಡೆನೂ ಕಾಲಿಟ್ಟು ಮೇಲೆ ಕತ್ತಿದ್ದಾನೆ. ಈಗ ನನಗೆ ಅದೇ ಭಯ ಆಗ್ತಾ ಇರೋದು. ಈಗ ಮತ್ತೆ ಆಚೆ ಬಿಡೋಕ್ಕಂತೂ ಆಗ್ತಾನೆ ಇಲ್ಲ ಅವನ್ನ. ಸೊ ಇದು ಒಂದು ರೀಸನ್ ಆಯಿತು. ಅಂದರೆ ಇನ್ನೊಂದು ರೀಸನ್ ಏನಂದರೆ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಸ್ವಲ್ಪ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಈ ಥರ ಇವರೆಲ್ಲರೂ ಹೇಗೆ ಮಾಡ್ತಾರೆ ಅಂದರೆ, ನಾನು ಯೂಟ್ಯೂಬಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ತುಂಬಾ ಯೋಚನೆ ಮಾಡಿದ್ದೀನಿ, ತುಂಬ ಸಲ ಕೇಳಿದ್ದೀನಿ. ನಮ್ಮ ಅಮ್ಮನಂತೂ ಏನಿಲ್ಲ ಅಂದರೂ ಒಂದು 10-20 ಸಲ ಕೇಳಿದ್ದೀನಿ, ಅಮ್ಮ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಿದ್ದೀನಿ, ಮಾಡಲಾ, ಹೆಂಗಿರ್ಬೋದು, ಏನು, ಮತ್ತು ಏನಾದ್ರು ಅನ್ಕೋತಾರೇನೋ ಎಲ್ಲರೂ ಅಂತಂದ್ಬಿಟ್ಟು ತುಂಬಾ ಅನ್ಕೋತಾ ಇದ್ದೆ. ಆಮೇಲೆ ನಮ್ಮ ಹಸ್ಬೆಂಡ್ನು ತುಂಬಾ ಕೇಳಿದ್ದೆ, ಹಿಂಗೆ ಮಾಡ್ತಿದ್ದೀನಿ, ನಿಮ್ಗೇನು ಅನಿಸುತ್ತೆ, ಅಥವಾ ನಿಮ್ಗೇನಾದರೂ ಬೇಜಾರ, ಹಿಂಗೇನು ಪ್ರಾಬ್ಲಮ್ ಇಲ್ವಾ ಅಂತ ತುಂಬಾ ಕೇಳಿದ್ದೆ. ಇದೆಲ್ಲ ಆದಮೇಲೆ ನನ್ನ ತಂಗಿನೂ ಕೂಡ ಕೇಳಿದ್ದೆ, ವೀಡಿಯೋ ಮಾಡ್ತಾಯಿದ್ದೀನಿ, ಏನು ಮಾಡೋದು, ಯಾವ ಥರ ವೀಡಿಯೋ ಮಾಡೋದು ಅಂತೆಲ್ಲ ಕೇಳ್ಕೊತಾ ಇದ್ದೆ. ಹಿಂಗೆಲ್ಲ ಆಗಿ ವೀಡಿಯೋನ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಲ್ಲರೂ ಖುಷಿಪಟ್ಟರು. ಅಂದರೆ ಮಾಡು, ಎಲ್ಲರೂ ಮಾಡ್ತಿದ್ದಾರೆ, ನೀನು ಮಾಡ್ಬೋದಲ್ವಾ, ಮಾಡು, ಚೆನ್ನಾಗಿ ಮಾಡ್ತೀಯಾ ಅಂತೆಲ್ಲ ಶುರು ಮಾಡಿದ್ರೆ, ಸರಿ ಆಯಿತು ಅಂತ ಅಂದ್ಕೊಂಡು ಶುರು ಮಾಡಿದೆ. ಫಸ್ಟು ವೀಡಿಯೋನ ಮಾಡಿ ನಾನು ಶೇರ್ಸ್ ಮಾಡ್ತಿದ್ದೆ ನಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ಗೆ, ಎಲ್ರಿಗೂ ವೀಡಿಯೋನ ಶೇರ್ ಮಾಡ್ತಾಯಿದ್ದೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಫುಲ್ ನೋಡಿ ಅಂತ ಹೇಳ್ತಾಯಿದ್ದೆ. ಏನಂದರೆ ಅವಾಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು, ವೀಡಿಯೋನೂ ನೋಡೋರು. ಇವಾಗ ಹೆಂಗಂದರೆ ನಾನು ಅವ್ರಿಗೆ ಯಾರಿಗೂ ಇವಾಗ ವೀಡಿಯೋನ ಕಳಿಸಲ್ಲ, ಸಬ್ಸ್ಕ್ರೈಬ್ ಆಗಿರ್ತಾರಲ್ವಾ, ಸೊ ನೋಟಿಫಿಕೇಷನ್ ಹೋಗಿರುತ್ತೆ ಅವ್ರಿಗೆ. ಆದರೆ ವೀಡಿಯೋನು ಕೂಡ ನೋಡಲ್ಲ, ಸಬ್ಸ್ಕ್ರೈಬ್ ಆಗ್ತಿದ್ದು ಇದ್ದಕ್ಕಿದ್ದಂಗೆ ಡೌನ್ ಆಗ್ತಿದೆ. ಯಾರು ಸಬ್ಸ್ಕ್ರೈಬ್ ಮಾಡಿರ್ತಾರೋ ಅವರೆಲ್ಲ ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದಾರೆ. ಇವರು ನಮ್ಮ ಫ್ಯಾಮಿಲಿನ, ಫ್ರೆಂಡ್ಸಾ ಗೊತ್ತಿಲ್ಲ, ಬಿಡು ಅಂತ ಅಂದ್ಕೊಂಡು ತುಂಬಾ ಬೇಜಾರಾಗ್ತಿತ್ತು. ಯಾರಿಗಾದ್ರೂ ಬೇಜಾರಾಗುತ್ತಲ್ವ. ಸ್ಟಾರ್ಟಿಂಗ್ ಫಸ್ಟ್ ಟೈಮು ಏನಾದರೂ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೆ ಆಗಲಿಲ್ಲ, ಕೆಟ್ಟದ್ದು ಒಳ್ಳೇದು ಬಯಸೋಕ್ಕಾಗಲಿಲ್ಲ ಅಂದರೂ ಕೆಟ್ಟದ್ದು ಮಾತ್ರ ಮಾಡಬಾರ್ದು. ಅದಕ್ಕೋಸ್ಕರ ವೀಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಈ ಥರ ಫ್ಯಾಮಿಲಿ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ಈ ಥರ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಾಗಿರ್ಬೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ಇನ್ನೊಂದೇನಂತಂದರೆ, ಈಗ ನಮ್ಮ ಮುಂದೆ ಬಂದಾಗ ನೀನು ಮಾಡ್ತೀಯಾ, ಚೆನ್ನಾಗಿ ಮಾಡ್ತಿದ್ಯಾ, ಆ ಥರ ಮಾಡ್ತಿದ್ಯಾ, ಈ ಥರ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಒಳ್ಳೆ ರಿಸಲ್ಟ್, ಅಂದರೆ ಒಳ್ಳೆ ಮಾತಾಡ್ತಾರೆ. ಆದರೆ ನಮ್ಮ ಪೆನ್ನಿಂದ ಹೆಂಗೆ ಮಾತಾಡ್ತಾರೆ ಅಂದರೆ, ಯೂಟ್ಯೂಬ್ ಮಾಡೋಳಂತೆ, ಅದೇನು ಮಾಡ್ತಾಳೆ, ಅವಳು ಏನು ಮಾಡ್ತಾಳೆ, ನಮ್ಮ ಕಡೆ ಎಲ್ಲ ಹೇಳ್ತಾರೆ, ಅವಳು ಏನು ದಬಾಕ್ತಾಳಪ್ಪ, ಹಂಗೆ ಮಾಡ್ತಾವಳಲ್ಲ, ಏನು ಭಾರಿ ಎಲ್ಲ ಗೊತ್ತು ಅನ್ನೋರ ಥರ ಆಡ್ತಾರೆ ಅವಳು, ಈ ಥರ ಟೀಕೆಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ಕೆಲವೊಂದು ನನ್ನ ಕಿವಿಗೆ ಬಿತ್ತು. ಸೊ ಹಂಗಾಗಿ ಏನಪ್ಪ ಇದು, ಈ ಥರ ಜನಗಳು ಅವ್ರ ಕೈಲಿ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೂ ಯಾಕೆ ಈ ಥರ ಮಾಡ್ತಾರೆ, ಯಾಕೆ ಕೆಟ್ಟದ್ದು ಮಾಡ್ತಾರೆ, ಅಥವಾ ನಾವು ಅವ್ರಿಗೆ ಏನು ಮಾಡಿದ್ವಿ ಅಂತ ನಾನೇ ಅಂದ್ಕೊಂಡು ತುಂಬ ದಿನದಿಂದ ವೀಡಿಯೋ ಮಾಡೋದನ್ನ ಬಿಟ್ಬಿಟ್ಟಿದ್ದೆ. ಹಿಂಗೆ ವೀಡಿಯೋ ಮಾಡಿದರೂ ಕೂಡ ಎಡಿಟಿಂಗ್ ಮಾಡಿ, ಅಯ್ಯೋ ಹೋಗು, ಎಷ್ಟು ಮಾಡಿದ್ರೆ ಏನು ಪ್ರಯೋಜನ ಅಂತಲೇ ಇರ್ತಾರಲ್ವಾ ಅಂತ ಹೇಳ್ಬಿಟ್ಟು ವೀಡಿಯೋನ ಮಾಡ್ತಾನೆ ಇರಲಿಲ್ಲ. ಸೊ ಯಾರು ಏನಾದರೂ ಅಂದ್ಕೊಳ್ಳಿ, ಏನಾದ್ರು ಮಾತಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ತಲೆಯೇ ಕೆಡಿಸ್ಕೋಬಾರ್ದು ಅಂತ ಹೇಳಿ ಡಿಸೈಡ್ ಮಾಡಿ ಮತ್ತೆ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟು ಯೂಟ್ಯೂಬ್ ವೀಡಿಯೋನ ಸ್ಟಾರ್ಟ್ ಮಾಡಿದೆ, ಮತ್ತು ಅರ್ಧಕ್ಕೆ ನಿಲ್ಲಿಸ್ದೆ. ಅಂದರೆ ಒಂದು 2 ಮಂತ್ಸು ವೀಡಿಯೋನ ಅಪ್ಲೋಡ್ ಮಾಡಿ ಆಮೇಲೆ ನಿಲ್ಲಿಸ್ಬಿಟ್ಟು ಆದಮೇಲೆ ಮತ್ತೆ ವೀಡಿಯೋನ ಸ್ಟಾರ್ಟ್ ಮಾಡಿ ಅಲ್ಲಿ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಈ ಥರದ ಕೆಲವೊಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದೆ, ಮತ್ತೆ ಸ್ಟಾಪ್ ಮಾಡಿದೆ. ಮತ್ತು ಇದೇ ವಿಷಯಕ್ಕೋಸ್ಕರ ಸ್ಟಾಪ್ ಮಾಡಿದೆ. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ಸಲ ಅಂತೂ ಯಾವುದೇ ಕಾರಣಕ್ಕೂ ವೀಡಿಯೋ ಮಾಡೋದಾಗಿರ್ಬೋದು, ಅಪ್ಲೋಡ್ ಮಾಡೋದಾಗಿರ್ಬೋದು, ಯಾವುದನ್ನು ನಿಲ್ಲಿಸಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನು ಮುಂದೆ ವೀಡಿಯೋಸ್ಗಳು ಬರ್ತಾನೆ ಇರ್ತವೆ, ನೀವು ಎಂಟರ್ಟೈನ್ ಮಾಡ್ಬೋದು. ನಾನು ನಿಮಗೆ ಎಂಟರ್ಟೈನ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ, ಓಕೆನಾ. ಇಷ್ಟು ದಿನ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ನೇಮ್ ಬಂದು ನಿಶು ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ ಅಂತ. ಸೊ ಯಾಕೆ ಈ ಥರ ಇಟ್ಕೊಂಡಿದ್ದೀನಿ ಅಂದರೆ, ಏನಾದರೂ ಕ್ರಿಯೇಟಿವ್ ಆಗಿ ಹೇಳೋಣ, ಏನಾದರೂ ಕ್ರಿಯೇಟಿವ್ ವೀಡಿಯೋಸ್ಗಳನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಕ್ರಿಯೇಟಿವ್ ಅಂತ ಇಟ್ಕೊಂಡೆ. ಆಮೇಲೆ ನನಗೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋಕ್ಕೋವಾಗ ಅಷ್ಟು ನಾಲೆಡ್ಜ್ ಇರಲಿಲ್ಲ, ಅಂದರೆ ಯೂಟ್ಯೂಬ್ ಬಗ್ಗೆ ಅಷ್ಟು ಸ್ವಲ್ಪನೂ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಏನಂತ ಹೆಸರಿಡೋದು ಅಥವಾ ಏನಂತ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋದು ಅಂತ ಕೇಳಿದಾಗ ನನ್ನ ಹೆಸರು ಬಂದು ನಿಶ್ಚಿತ ಅಂತ ಇತ್ತಲ್ವ. ಸೊ ಅದನ್ನು ಶಾರ್ಟ್ ಫಾರ್ಮ್ ಆಗಿ ನಿಶು ಅಂತ ಕನ್ವರ್ಟ್ ಮಾಡಿಕೊಂಡು
ನಿಶು ಚಾನಲ್ ಅಂತ ಹೇಳೋದು ಬದಲು ನಿಶು ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ ಅಂತ ಹೆಸರಿಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆ ಥರ ಇಟ್ಕೊಂಡಿರೋದಷ್ಟೇ. ಹೀಗಾಗಿ ಇಷ್ಟು ದೊಡ್ಡ ಕಥೆ ಆಯಿತು ಅಂತಲೇ ಹೇಳ್ಬೋದು. ಕಥೆನೋ ವ್ಯಥೆನೋ ಅಥವಾ ನನ್ನ ಇದು ಗೊತ್ತಿಲ್ಲ. ಸೊ ಈ ಸಲ ಸಾರಿ, ಇಲ್ಲಿ ನಿಮಗೆ ಸೌಂಡ್ ಡಿಸ್ಟರ್ಬ್ ಆಗ್ತಿದೆ ಅಂತ ಅನ್ಕೋತೀನಿ. ಇಲ್ಲಿ ತರಕಾರಿ ಎಲ್ಲ ಮಾರೋರು ಬಂದಿದ್ದಾರೆ ಮತ್ತು ಮಕ್ಕಳು ಕೂಡ ಆಟಾಡ್ತಿದ್ದಾರೆ, ಅದರಿಂದ ಸ್ವಲ್ಪ ನಾಯ್ಸ್ ಜಾಸ್ತಿನೇ ಇದೆ. ಸೊ ಹೀಗಾಗಿ ವಿಡಿಯೋಸ್ನ ಈ ಥರ ಎಂಡ್ ಮಾಡಿದ್ದೆ. ಸೊ ಈ ಸಲ ಯಾವುದೇ ಕಾರಣಕ್ಕೂ ವಿಡಿಯೋ ಸ್ಟಾಪ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ ಅಲ್ಲ, ಯಾವುದೇ ಕಾರಣಕ್ಕೂ ಮಾಡಬಾರ್ದು. ನನ್ನ ಲೈಫ್ ಸ್ಟೈಲ್ ಹೇಗಿದೆ, ನನ್ನ ರೊಟೀನ್ ಹೇಗಿದೆ, ಈ ಥರದನ್ನ ಆ್ಯಸ್ ಇಟ್ ಈಸ್, ನನ್ನ ಏನೂ ಡಿಫ್ರೆನ್ಸ್ ಮಾಡ್ದಂತೆ ನನ್ನ ಲೈಫ್ ಹೇಗಿದೆಯೋ ಹಾಗೆ. ಈಗ ನೋಡಿ, ನಾನು ಫಿಲ್ಟರ್ ಕೂಡ ಯೂಸ್ ಮಾಡಿಲ್ಲ. ಆಚೆ ಕೂತಿದ್ದೀನಿ, ಹೊರಗಡೆ ನನ್ನ ಕ್ಯಾಮ್ರಾ ಒಂದು ರಿಯಲ್ಮಿ ಫೋನು, ಅದರಲ್ಲಿ ನಾನು ವೀಡಿಯೋ ಮಾಡ್ತಿರೋದು. ಯಾವುದೇ ರೀತಿ ಎಫೆಕ್ಟ್ನ ಯೂಸ್ ಮಾಡಿಲ್ಲ, ಬರೀ ನ್ಯಾಚುರಲ್ ಕ್ಯಾಮ್ರಾದಲ್ಲಿ ಮಾಡ್ಕೊಂಡಿದ್ದೀನಿ. ಜಸ್ಟ್ ಲಿಬಮ್ ಅಥವಾ ಲಿಪ್ಸ್ಟಿಕ್ ಥರ ಒಂದು ಬರ್ತಾ ಇದೆ ನನ್ನ ಫೋನಲ್ಲಿ ನೋಡಿ, ಇದಿಷ್ಟು ಬರ್ತಾ ಇದೆ. ಅದು ಬಿಟ್ಟರೆ ಇನ್ನೇನೂ ಎಫೆಕ್ಟ್ನ ಯೂಸ್ ಮಾಡಿಲ್ಲ ನಾನು. ಸೊ ಹೀಗೆ ಇದೇ ರೀತಿ ನ್ಯಾಚುರಲ್ ಆಗಿ ವೀಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ವೀಡಿಯೋನ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ, ಒಳ್ಳೊಳ್ಳೆ ವೀಡಿಯೋಗಳನ್ನ, ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾ ಹೋಗ್ತೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಅಂದರೆ ಒಂದು 5 ಡೇಸ್ ನಮ್ಮೂರಿನಲ್ಲಿ ಹಬ್ಬ ಇದೆ. ಸೊ ಅಲ್ಲಿಗೂ ಹೋಗಬೇಕು ನಾನು ನಾಳೆ. ಸೊ ಇವತ್ತು ಶುಕ್ರವಾರ ಬಂದು, ಇವತ್ತು ಒಳ್ಳೆ ದಿನ, ಶುಕ್ರವಾರ ಹಬ್ಬ ಯೂಟ್ಯೂಬ್ನ ಮತ್ತೆ ಸ್ಟಾರ್ಟ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಇವತ್ತೇ ವಿಡಿಯೋ ಮಾಡ್ಕೋತಾ ಇದ್ದೀನಿ. ತುಂಬಾ ಖುಷಿಯಾಗುತ್ತೆ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಿರೋದು. ನೋಡೋಣ, ನಮ್ಮ ಪುಟಾಣಿ ಇಲ್ಲೇ ಆಟ ಆಡ್ತಾ ನಿಂತಿದ್ದಾನೆ, ಅವನು ನೋಡಿಕೊಂಡೇ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡುವ ಮತ್ತೆ ಹೇಗಿರುತ್ತೆ ವಿಡಿಯೋ, ಹೇಗಿರುತ್ತೆ ಜರ್ನಿ ಅಂತ ಕಂಟಿನ್ಯೂ ಆಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಲೋಟ ಎಲ್ಲನೂ ಇಟ್ಟಿದ್ದೆ, ಅದ್ರ ಒಂದರೊಳಗಡೆ ಒಂದು ಹಾಕ್ಕೊಂಡು ಆಟ ಆಡ್ತಾನೆ. ಅಳ್ತಾನೆ ಅಂತ ಏನಿಲ್ಲ, ಆಟ ಆಡ್ತಾನೆ. ಆದರೆ ಅವ್ನು ಮುಂದೆನೇ ಕೂತಿರ್ಬೇಕು, ಅವನ ಜೊತೆನೇ ಇರಬೇಕು. ಯಾರದು ಒಳಗಡೆ ಇಟ್ಬಿಟ್ಟು ಬರೋದು, ಸಿಂಕಾಗಿ ಇಟ್ಬಿಟ್ಟು ಬಾ, ನಿಧಾನ ಹೋಗು. ಹಿಂಗೆ ಹೇಳಿದ ಕೆಲಸ ಎಲ್ಲನೂ ಮಾಡ್ತಾನೆ. ಇವಾಗ ಸ್ವಲ್ಪ ಮಾತು ಕಲಿತಾ ಇದ್ದಾನೆ. ತಾತ, ಅಮ್ಮ, ಅಜ್ಜಿ ಅನ್ನಲ್ಲ, ತಾತ, ಮಮ್ಮ, ಪಪ್ಪ, ಮಾಮ, ಮತ್ತು ಏನೇನು ಹೇಳ್ತಾನೆ, ಇಷ್ಟು ಕಾಯಿ ಅಂತಾನೆ, ಆಮೇಲೆ ಕಾರ್ ಅಂತಾನೆ. ಈ ಥರ ಚಿಕ್ಕ ವರ್ಡ್ಸ್ಗಳನ್ನ ಹೇಳಲಿಕ್ಕೆ ಶುರು ಮಾಡ್ತಿದ್ದೇನೆ. ಇವಾಗ ಮೊನ್ನೆಯಿಂದ ನಂದಗೋಕುಲ ಧಾರಾವಾಹಿ ನೋಡ್ತಿದ್ವಲ್ವ, ಮೊನ್ನೆಯಿಂದ ಅವಳು ಪ್ರಿಯಾಗಂತಳಲ್ಲ, ಮಿಜಿ ಅಂತ. ಸೊ ನಾನು ಅದನ್ನು ಅವನಿಗೆ ಮಿಜಿ ಅಂತ ಕರಿತಾ ಇದ್ದೆ. ಅದಕ್ಕೆ ಅವನು ಮೀಮಿ ಅಂತ ಹಿಡ್ಕೊಂಡು ಕೂತವನೆ. ಸೊ ಇಷ್ಟು ದಿನದಿಂದ ಇದಕ್ಕೋಸ್ಕರ ವಿಡಿಯೋನ ಮಾಡ್ತಾ ಇರಲಿಲ್ಲ. ಇನ್ಮೇಲಿಂದ ಚೆನ್ನಾಗಿ ವಿಡಿಯೋನ ಎಡಿಟ್ ಮಾಡಿ ಎಂಟರ್ಟೈನ್ ಆಗಿ ವಿಡಿಯೋನ ಮಾಡಲಿಕ್ಕೆ ಶುರು ಮಾಡ್ತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಇವಾಗ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.